ದೇನಿಗೆ ಲೂಟಿ, ಶ್ರೀರಾಮನ ನಂಬಿಕೆಗೆ ದ್ರೋಹ. ಈ ಮಹಾ ಲೂಟಿಯ ಹಿಂದೆ ಇದೆಯಾ ಕರ್ನಾಟಕದ ನಂಟು? ಅಯೋಗ್ಯರ ಅಡ್ಡೆಯಾಯಿತು ಅಯೋಧ್ಯೆ ಶ್ರೀರಾಮನ ಕ್ಷೇತ್ರ. 1989ರಿಂದ ಇಲ್ಲಿಯವರೆಗೂ ರಾಮನ ಹೆಸರಲ್ಲಿ ಲೂಟಿ, ರಾಮನಾಮದ ಮೇಲೆ ಶುರುವಾಗಿದೆ ರಣ ರಾಜಕೀಯ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್, ದೇನಿಗೆ ಲೂಟಿ ನಂಟು, ಕರ್ನಾಟಕಕ್ಕೂ ನಂಟು. ನಾನು ವನಿತಾ. ಹೌದು, ಕೋಟಿ ಕೋಟಿ ಭಾರತೀಯರ ಆರಾಧ್ಯ ದೈವ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ರಾಮನ ಹೆಸರು ಕೇಳಿದ್ರೆ ಸಾಕು, ಭಕ್ತರ ಕಣ್ಣಲ್ಲಿ ಏನೋ ರೋಮಾಂಚನ. ಅಲ್ಲಿ ತ್ಯಾಗ, ಬಲಿದಾನ, ಕಣ್ಣೀರು ಎಲ್ಲವೂ ಇದೆ. ಆದರೆ ಇದೇ ರಾಮನ ಹೆಸರಿನಲ್ಲಿ ಕೋಟ್ಯಾಂತರ ಭಕ್ತರ ಪವಿತ್ರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡವರು ಯಾರು? ದಶಕಗಳ ನಂಬಿಕೆಗೆ ದ್ರೋಹ ಮಾಡಿದ್ಯಾರೋ? 1989ರಿಂದ ಹಿಡಿದು ಇಂದಿನವರೆಗೂ ರಾಮ ಮಂದಿರದ ಹೆಸರಿನಲ್ಲಿ ಸಂಗ್ರಹವಾದ ಭಕ್ತಿಯ ಕಾಣಿಕೆ ಭ್ರಷ್ಟರ ಪಾಲಾಗುತ್ತಿದೆಯೇ? ಇದು ಕೇವಲ ರಾಜಕೀಯದ ಕಥೆಯಲ್ಲ, ಭಕ್ತರ ನಂಬಿಕೆಗೆ ಮಾಡಿದ ಮಹಾ ದ್ರೋಹದ ಕಟು ಸತ್ಯ. ದ್ರೋಹದಲ್ಲಿ ನಮ್ಮ ಕರ್ನಾಟಕಕ್ಕೂ ನಂಟು ಇದೆ ಎಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪ ಮಾಡುತ್ತಿದ್ದಾರೆ. ಇದು ಎಷ್ಟು ಸತ್ಯ ನೋಡೋಣ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ. ದೇನಿಗೆ ಲೂಟಿ, ಶ್ರೀರಾಮನ ನಂಬಿಕೆಗೆ ದ್ರೋಹ. ಈ ಮಹಾ ಲೂಟಿಯ ಹಿಂದೆ ಇದೆಯಾ ಕರ್ನಾಟಕದ ನಂಟು? ಅಯೋಗ್ಯರ ಅಡ್ಡೆ ಆಯ್ತಾ ಅಯೋಧ್ಯೆ ಶ್ರೀರಾಮನ ಕ್ಷೇತ್ರ? 1989ರಿಂದ ಇಲ್ಲಿಯವರೆಗೆ ರಾಮನ ಹೆಸರಲ್ಲಿ ಲೂಟಿ, ರಾಮನಾಮದ ಮೇಲೆ ಶುರುವಾಗಿದೆ ರಣ ರಾಜಕೀಯ. ಹೌದು, ಇದು ಕೇವಲ ಕಲ್ಲು ಮತ್ತು ಸಿಮೆಂಟ್ನಿಂದ ಕಟ್ಟಿದ ಗೋಡೆಯಲ್ಲ. ಇದು 140 ಕೋಟಿ ಭಾರತೀಯರ 5.5 ಶತಮಾನಗಳ ಕಣ್ಣೀರು, ರಕ್ತ ಮತ್ತು ನಂಬಿಕೆಯ ಮಹಾಗೋಪುರ. ಹೌದು, ಕಾಲದ ಚಕ್ರ ಉರುಳಿದೆ, ಇತಿಹಾಸದ ಕಪ್ಪು ಕಲೆ ಅಳಿಸಿ ಹೋಗಿದೆ. ಸರಯೂ ನದಿಯ ದಂಡೆಯ ಮೇಲೆ ಇಡೀ ಜಗತ್ತೇ ಆಶ್ಚರ್ಯ ಪಡುವಂತೆ ತಲೆ ಎತ್ತಿ ನಿಂತಿದೆ ಕೋಟಿ ಭಾರತೀಯರ ಆರಾಧ್ಯ ದೈವದ ಭವ್ಯ ಮಂದಿರ. ಇದು 5 ಶತಮಾನಗಳ ದೀರ್ಘ ತಾಳ್ಮೆಗೆ ಸಿಕ್ಕಿತ್ತು ಮಹಾಜಯ. ಹೆಚ್ಚು ಕಡಿಮೆ 500 ವರ್ಷಗಳ 15 ತಲೆಮಾರುಗಳು, ನೂರಾರು ಹೋರಾಟಗಳು ಮತ್ತು ಸಾವಿರಾರು ಬಲಿದಾನಗಳು. ಪ್ರಭು ಶ್ರೀರಾಮಚಂದ್ರ ಹುಟ್ಟಿದ ನೆಲದಲ್ಲೇ ಆತನಿಗೆ ಅಸ್ತಿತ್ವ ಇಲ್ಲದಂತೆ ಮಾಡಲಾಗಿತ್ತು. ಟೆಂಟ್ ಒಂದರಲ್ಲಿ ಚಳಿ ಗಾಳಿ ಮಳೆಗೆ ಸಿಕ್ಕಿ ನರಳುತ್ತಿದ್ದ ರಾಮಲಲ್ಲಾನನ್ನ ಕಂಡು ಭಕ್ತರ ಕರುಳು ಹಿಂಡಿ ಹೋಗಿತ್ತು. ಆದರೆ ಇಂದು ಅದೇ ರಾಮಲಲ್ಲಾ ತನ್ನ ಭವ್ಯ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದಾನೆ. ಸಾವಿರದ 526 ಭಾರತದ ಮೇಲೆ ಮೊಘಲ್ ಆಕ್ರಮಣಕಾರರ ಕಣ್ಣು ಬಿದ್ದಿತ್ತು. ಕ್ರೂರ ಮೊಘಲ್ ದೊರೆ ಬಾಬರ್ ಭಾರತಕ್ಕೆ ಕಾಲಿಟ್ಟಿದ್ದ 1528ರಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ಅಯೋಧ್ಯೆಯ ಪವಿತ್ರ ರಾಮ ಮಂದಿರದ ಮೇಲೆ ದಾಳಿ ನಡೆಸಿದ್ದನು. ಹಿಂದೂಗಳ ಅಸ್ಮಿತೆಯನ್ನ ಧೂಳಿಪಟ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ರಾಮ ಜನ್ಮಭೂಮಿಯ ಭವ್ಯ ಆಲಯವನ್ನ ನೆಲಸಮಗೊಳಿಸಲಾಯಿತು. ಆ ಪವಿತ್ರ ಮಂಟಪದ ಮೇಲೆಯೇ ಬಾಬರಿ ಮಸೀದಿ ಎಂಬ ವಿವಾದಿತ ಸ್ಥಳ ಹುಟ್ಟಿಕೊಂಡಿತು. ಆದರೆ ಆಕ್ರಮಣಕಾರರು ಮಂದಿರವನ್ನ ಧ್ವಂಸಗೊಳಿಸಬಹುದಿತ್ತೇ ವಿನಃ ಹಿಂದೂಗಳ ಹೃದಯದಲ್ಲಿದ್ದ ರಾಮನ ಭಕ್ತಿಯನ್ನಲ್ಲ. ಮಂದಿರ ಧ್ವಂಸವಾದ ಮರುಕ್ಷಣದಿಂದಲೇ ಮರು ಸ್ವಾಧೀನದ ಹೋರಾಟ ಶುರುವಾಗಿತ್ತು. ಅಂದಿನಿಂದ ಹಿಡಿದು ಬ್ರಿಟಿಷರ ಆಡಳಿತದವರೆಗೂ 76 ಯುದ್ಧಗಳು ಈ ಭೂಮಿಗಾಗಿ ನಡೆದಿದ್ದವು ಅನ್ನುತ್ತೆ ಇತಿಹಾಸ. ಕಾಲ ಬದಲಾಯಿತು, ಬ್ರಿಟಿಷರು ಹೋದರು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ರಾಮಲಲ್ಲಾ ಮಾತ್ರ ಟೆಂಟ್ನಲ್ಲೇ ಉಳಿದಿದ್ದ. 1980ರ ದಶಕದ ಕೊನೆಯಲ್ಲಿ ಈ ಹೋರಾಟಕ್ಕೊಂದು ಮಹಾ ತಿರುವು ಸಿಕ್ಕಿತು. ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನ ದೇಶದ ಮೂಲೆ ಮೂಲೆಗೂ ತಲುಪಿಸಲು ನಿರ್ಧರಿಸಿದ್ದರು. 1990ರಲ್ಲಿ KL ಅಡ್ವಾಣಿಯವರು ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆಯವರೆಗೂ ಐತಿಹಾಸಿಕ ರಥಯಾತ್ರೆ ಆರಂಭಿಸಿದ್ರು.
1990 ಅಕ್ಟೋಬರ್ 30 ಮತ್ತು ನವೆಂಬರ್ 2 ಅಯೋಧ್ಯೆಯ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಕರಾಳ ದಿನಗಳು ಅವು. ರಾಮ ಜನ್ಮಭೂಮಿ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ಮುಗ್ಧ ಕರ ಸೇವಕರ ಮೇಲೆ ಅಂದಿನ ಸರ್ಕಾರ ಕ್ರೂರವಾಗಿ ಗುಂಡಿನ ದಾಳಿ ನಡೆಸಿತು. ನೂರಾರು ಸಾವುಗಳು ಸಂಭವಿಸಿದವು. ಇದರ ಫಲವಾಗಿ 1992ರ ಡಿಸೆಂಬರ್ 6ರಂದು ಲಕ್ಷಾಂತರ ಕರ ಸೇವಕರು ಅಯೋಧ್ಯೆಯಲ್ಲಿ ಜಮಾಯಿಸಿ ಆ ವಿವಾದಿತ ಕಟ್ಟಡವನ್ನ ನೆಲಸಮಗೊಳಿಸಿದ್ರು. ಮುಂದೇನಾಯಿತು ನೀವೇ ನೋಡಿ. ಭೂಮಿಯ ಹಕ್ಕು ಯಾರಿಗೆ ಸೇರಬೇಕು ಎಂಬ ಪ್ರಶ್ನೆ ದಶಕಗಳ ಕಾಲ ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಮಂದಿರದ ಪರವಾಗಿ ಭಾರತೀಯ ಪುರಾತತ್ವ ಇಲಾಖೆ ನೀಡಿದ ವೈಜ್ಞಾನಿಕ ಪುರಾವೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವು. ಭೂಮಿಯ ಅಡಿಯಲ್ಲಿ ಹಿಂದೂ ಮಂದಿರದ ಅವಶೇಷಗಳು, ಕಂಬಗಳು ಇದ್ದದ್ದು ಸಾಬೀತಾಯಿತು. ಕೊನೆಗೂ ಆ ಐತಿಹಾಸಿಕ ದಿನ ಬಂದೇ ಬಿಟ್ಟಿತು. ನವೆಂಬರ್ 9, 2019 ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪು ನೀಡಿತು. ವಿವಾದಿತ ಭೂಮಿ ಸಂಪೂರ್ಣವಾಗಿ ಶ್ರೀರಾಮಲಲ್ಲಾನಿಗೆ ಸೇರಿದ್ದು ಎಂದು ಘೋಷಿಸಿತು. ಇಡೀ ದೇಶ ನಿಟ್ಟುಸಿರು ಬಿಟ್ಟಿತು. ನ್ಯಾಯ ದೇವತೆ ರಾಮನ ಪರವಾಗಿ ತೀರ್ಪು ಕೊಟ್ಟಿದ್ದಳು. ಹೌದು, ಆಗಸ್ಟ್ 5, 2020ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭವ್ಯ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಈ ಭವ್ಯ ಮಂದಿರದ ಗರ್ಭಗುಡಿಯಲ್ಲಿ ಕಂಗೊಳಿಸುತ್ತಿರುವ ಬಾಲರಾಮನ ಮೂರ್ತಿಯನ್ನ ಕೆತ್ತಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಕಾರ್ಕಳದ ಕೃಷ್ಣ ಶಿಲೆಯಲ್ಲಿ ಮೂಡಿಬಂದ ಆ ಕಣ್ಣುಗಳು, ಆ ದಿವ್ಯ ಮುಗುಳ್ನಗು ಜಗತ್ತಿನಾದ್ಯಂತ ಇರೋ ಕೋಟಿ ಕೋಟಿ ರಾಮಭಕ್ತರನ್ನ ಆಶ್ಚರ್ಯಗೊಳಿಸುತ್ತಿದೆ. ಜನವರಿ 22, 2024ರಂದು ನಡೆದ ಪ್ರಾಣ ಪ್ರತಿಷ್ಠಾಪನೆಯ ಮೂಲಕ ರಾಮಲಲ್ಲಾ ಅಂತಿಮವಾಗಿ ತನ್ನ ಸ್ವಗೃಹಕ್ಕೆ ಮರಳಿದ. ಅಯೋಧ್ಯೆ ಇಂದು ಕೇವಲ ಧಾರ್ಮಿಕ ನಗರಿಯಲ್ಲ, ಅದು ಜಾಗತಿಕ ಮಟ್ಟದ ಆಧ್ಯಾತ್ಮಿಕ ಕೇಂದ್ರವಾಗಿ ಬದಲಾಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅತ್ಯಾಧುನಿಕ ರೈಲ್ವೆ ಸ್ಟೇಷನ್, ಭವ್ಯ ರಸ್ತೆಗಳೊಂದಿಗೆ ನವ ಅಯೋಧ್ಯೆ ಜಗತ್ತನ್ನ ಕೈ ಬೀಸಿ ಕರೆಯುತ್ತಿದೆ. ಇದು ಕೇವಲ ಒಂದು ಮಂದಿರದ ವಿಜಯವಲ್ಲ, ಇದು ಸನಾತನ ಧರ್ಮದ ತಾಳ್ಮೆ ಮತ್ತು ಸತ್ಯ ಅಸ್ಮಿತೆಗೆ ಸಿಕ್ಕ ಜಯ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಮೆರಿಕದಿಂದ ಆಸ್ಟ್ರೇಲಿಯಾದವರೆಗೆ ಪ್ರತಿಯೊಬ್ಬರ ತುಟಿಯಲ್ಲೂ ಒಂದೇ ಮಂತ್ರ, ಅದು ಜೈ ಶ್ರೀರಾಮ್. ಹೌದು, ಗಂಟೆಗಟ್ಟಲೆ ಸರತಿಯ ಸಾಲಿನಲ್ಲಿ ನಿಂತರೂ ಭಕ್ತರ ಮುಖದಲ್ಲಿ ಆಯಾಸವಿಲ್ಲ. ಬದಲಿಗೆ ಬಾಲರಾಮನನ್ನ ಕಾಣುವ ಆತುರವಷ್ಟೇ ಇದೆ. ಇಂಥ ಪವಿತ್ರ ರಾಮ ಮಂದಿರ ನಂಬಿಕೆಗೆ ದ್ರೋಹ ಬಗೆದಿದ್ದು ಯಾರು? ಕೋಟಿ ಕೋಟಿ ಭಾರತೀಯರ ಭಕ್ತಿ ಭಾವನೆ ನಂಬಿಕೆಯ ದ್ರೋಹ ಮಾಡಿದ್ದು ಯಾರು? ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ತಲೆ ಎತ್ತಿ ನಿಂತಿರುವ ಭವ್ಯ ಪವಿತ್ರ ಶ್ರೀರಾಮ ಮಂದಿರಕ್ಕೆ ಅವಮಾನ ಮಾಡಿದ್ದು ಯಾರು? ದೇಶ ವಿದೇಶಗಳ ಕೋಟ್ಯಾಂತರ ಭಕ್ತರು ತಮ್ಮ ಕಷ್ಟದ ಸಂಪಾದನೆಯಲ್ಲಿ ₹1 ಹಿಡಿದು ಕೋಟಿಗಟ್ಟಲೆ ಹಣವನ್ನ ಈ ಮಂದಿರಕ್ಕಾಗಿ ಸಮರ್ಪಿಸಿದ್ದಾರೆ. ಆದರೆ ಅದೇ ಭಕ್ತರ ನಂಬಿಕೆಗೆ ಈಗ ದ್ರೋಹ ಬಗೆಯಲಾಗಿದೆ. ರಾಮನ ಹೆಸರಲ್ಲಿ ಬಂದ ಕೋಟ್ಯಾಂತರ ಮೌಲ್ಯದ ನಗದು ಲೂಟಿಯಾಗಿದೆಯೇ? ಹೌದು, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಗಂಭೀರ ಆರೋಪವೊಂದು ಈಗ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ವಿರುದ್ಧ ಕೇಳಿಬಂದಿದೆ. ಒಂದು ಕಡೆ ಭಕ್ತರ ಹಣ ಲೂಟಿ ಆಗುತ್ತಿದೆ, ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ಶ್ರೀರಾಮನನ್ನ ಅಧಿಕಾರದ ಗದ್ದುಗೆ ಏರುವುದಕ್ಕೆ ಮಾತ್ರ ಬಳಸಿಕೊಳ್ಳುತ್ತಿವೆಯಾ? ಅಯೋಧ್ಯೆಯ ನಿರ್ಮೋಹಿ ಧಾರ್ಮಿಕ ಸಂಸ್ಥೆ ಬಹಿರಂಗವಾಗಿ ಆರೋಪಿಸುತ್ತಿರೋದು ಏನು? ಅವರು ಭಕ್ತರಿಗೆ ಹಣವನ್ನಷ್ಟೇ ಸಂಗ್ರಹಿಸಲಿಲ್ಲ, ರಾಮನ ಹೆಸರಿನಲ್ಲಿ ನೋಟು ಮತ್ತು ಓಟು ಎರಡನ್ನೂ ಪಡೆಯುತ್ತಿದ್ದಾರೆ ಎಂದು ಈ ಧಾರ್ಮಿಕ ಸಂಸ್ಥೆ ಆರೋಪ ಮಾಡುತ್ತಿದೆ. ಶ್ರೀರಾಮನಿಗಾಗಿ ಬಂದ ಹಣವನ್ನ ತಮ್ಮದೇ ರಾಜಕೀಯ ಸಾಮ್ರಾಜ್ಯ ಕಟ್ಟಿಕೊಂಡವರು ಯಾರು? ಎಸ್, ಒಂದು ರಾಜಕೀಯ ಪಕ್ಷ ಮಾತ್ರ ಶ್ರೀರಾಮನನ್ನ ತನ್ನ ಬ್ರ್ಯಾಂಡ್ ಆಗಿ ಮಾಡಿಕೊಂಡಿದೆ. ಅತ್ತ
ಪ್ರತಿಪಕ್ಷಗಳು ಹೇಳುತ್ತಿವೆ ಚುನಾವಣೆಗಳನ್ನು ಗೆಲ್ಲಬೇಕು ಅಂದರೆ ಶ್ರೀರಾಮನ ಜಪ ಆಗಲೇಬೇಕು. ಇನ್ನು ವಿರೋಧ ಪಕ್ಷಗಳು ಅಂದಿನಿಂದಲೂ ಇಂದಿನವರೆಗೆ ಶ್ರೀರಾಮನ ಮಂದಿರದ ಆಂದೋಲನವನ್ನೇ ಪ್ರಶ್ನಿಸುತ್ತಾ ಕಡೆಗೆ ಹಗರಣಗಳನ್ನು ಬಯಲಾದಾಗ ರಾಜಕೀಯ ಲಾಭಕ್ಕಾಗಿ ಬೀದಿಗೆ ಇಳಿಯುತ್ತವೆ. ಅಂದರೆ ಅಧಿಕಾರದಲ್ಲಿರುವವರಿಗೂ ಕೂಡ ಈ ಅಯೋಧ್ಯೆ ರಾಮನೇ ಬೇಕು ಮತ್ತು ಅಧಿಕಾರ ಬೇಕು ಅನ್ನೋನಿಗೂ ಈ ಶ್ರೀರಾಮನೇ ಬೇಕು. ಕೇವಲ ಚುನಾವಣಾ ಪ್ರಣಾಳಿಕೆಯ ಒಂದು ಪುಟ ಅಯೋಧ್ಯೆ ಶ್ರೀರಾಮನಿಗಾಗಿ ಮೀಸಲು ಇಡುತ್ತಾರೆ. ಭಕ್ತರ ಹೃದಯದಲ್ಲಿರುವ ರಾಮ ರಾಜಕಾರಣಿಗಳ ಪಾಲಿಗೆ ಕೇವಲ ಸ್ವಿಂಗ್ ಓಟ್ ತಂದುಕೊಡುವ ದಾಳವಾಗಿದ್ದು ಭಾರತೀಯ ಪ್ರಜಾಪ್ರಭುತ್ವದ ದುರಂತ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದ ಸಂಸ್ಥೆಗಳಲ್ಲಿ ನಿರ್ಮೋಹಿ ಅಖಾಡ ಸಂಸ್ಥೆ ಪ್ರಮುಖವಾದದ್ದು. ಈ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದದಲ್ಲಿ ದಶಕಗಳಿಂದ ಕಾನೂನು ಹೋರಾಟ ನಡೆಸಿದ್ದು ಇದೇ ನಿರ್ಮೋಹಿ ಅಖಾಡ. ಹೌದು, ಅದೀಗ ಶ್ರೀರಾಮ ಮಂದಿರದ ಹುಂಡಿಗೆ, ಕನ್ನ ಮತ್ತು ದೇಣಿಗೆ ನಿರ್ವಹಣೆಯಲ್ಲಿ ಭಾರೀ ಅಕ್ರಮಗಳಾಗಿವೆ ಎಂದು ಈ ನಿರ್ಮೋಹಿ ಅಖಾಡ ಬಲವಾಗಿ ಆರೋಪಿಸಿದೆ. 1989ರಿಂದ ನಿನ್ನೆ ತನಕ ಶ್ರೀರಾಮನ ಭೂಮಿ ಸೇರಿದಂತೆ ದೇಣಿಗೆಗಳಿಗೆ ಸಂಬಂಧಿಸಿದಂತೆ ಹಲವು ಅಕ್ರಮಗಳು ನಡೆದಿವೆ ಎಂದು ಸ್ವತಃ ಅಯೋಧ್ಯೆಯ ಧಾರ್ಮಿಕ ಸಂಸ್ಥೆಗೆ ಮೊದಲಿನಿಂದಲೂ ಆರೋಪಗಳನ್ನು ಮಾಡುತ್ತಲೇ ಬರುತ್ತಿತ್ತು. ಆದರೆ ಯಾವುದು ಅಷ್ಟಾಗಿ ಬಯಲಿಗೆ ಬರುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅಯೋಧ್ಯೆಯ ಶ್ರೀರಾಮ ಮಂದಿರದ ಹಣ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಲೇ ಬರುತ್ತಿದ್ದಾರೆ. ಇದಕ್ಕೆ ಟ್ವಿಸ್ಟ್ ಎಂಬಂತೆ ಕರ್ನಾಟಕದ ಕೆಲ ಭೂಗತ ಅಂದರೆ ಅಂಡರ್ ಗ್ರೌಂಡ್ ಮತ್ತು ನೋಂದಾಯಿಸಲ್ಪಡದ ಅನ್ರಿಜಿಸ್ಟರ್ ವ್ಯಕ್ತಿಗಳು ಇಲ್ಲಿನ ಚುನಾವಣಾ ಪಿತೂರಿಗಳಲ್ಲಿ ರಹಸ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಕರಾಳ ಮುಖಗಳು ಈಗ ಬಹಿರಂಗಗೊಂಡಿವೆ ಅಂತ ಅಖಿಲೇಶ್ ಹೇಳಿದ್ದಾರೆ. ಆದರೆ ಆ ನೋಂದಾಯಿತವಲ್ಲದ ತೆರೆಯ ಮರೆಗೆ ನಿಂತು ಆಟ ಆಡಿಸಿದ ಕರ್ನಾಟಕದ ಕಿಂಗ್ ಪಿನ್ಗಳು ಯಾರು ಅನ್ನೋದನ್ನ ಮಾತ್ರ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಹೌದು, ಭಾರತ ಅಂದ್ರೇನೆ ಆಧ್ಯಾತ್ಮದ ನಾಡು, ಭಕ್ತಿ ಮತ್ತು ನಂಬಿಕೆಯ ಬೀಡು. ಆದರೆ ಈ ಭಕ್ತಿಯ ಹಿಂದೆ ಜಗತ್ತೇ ಆಶ್ಚರ್ಯ ಪಡುವಂತಹ ಶಕ್ತಿ ಒಂದು ಅಡಗಿರುತ್ತೆ. ಅಂದ್ರೆ ನೀವು ನಂಬಲೇಬೇಕು. ಹೌದು, ಭಕ್ತರು ಭಗವಂತನಿಗೆ ಸಮರ್ಪಿಸುವ ಕಾಣಿಕೆಗಳು ಒಂದೆರಡಲ್ಲ, ಕೋಟಿ ಕೋಟಿ ನಗದು, ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಒಡವೆಗಳು. ಹೌದು ಸ್ನೇಹಿತರೆ, ತಿರುಪತಿಯ ತಿಮ್ಮಪ್ಪನಿಂದ ಹಿಡಿದು ಶಿರಡಿಯ ಸಾಯಿಬಾಬಾನವರೆಗೆ, ಧರ್ಮಸ್ಥಳದ ಮಂಜುನಾಥನಿಂದ ಹಿಡಿದು ಕುಕ್ಕೆ ಸುಬ್ರಹ್ಮಣ್ಯದವರೆಗೆ ದೇವಸ್ಥಾನಗಳಲ್ಲಿ ಹುಂಡಿಗಳು ತುಂಬಿ ಹರಿಯುತ್ತಿರುತ್ತವೆ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಅಂದರೆ ಅಯೋಧ್ಯೆ ಶ್ರೀರಾಮ. ದೇಶದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವ ಮಟ್ಟದಲ್ಲಿ ಶ್ರೀರಾಮನ ಭಕ್ತರಿದ್ದಾರೆ. ದೇಶ ವಿದೇಶದಲ್ಲಿ ಇರೋ ರಾಮ ಭಕ್ತರು ತನು ಮನ ಧನದಿಂದ ಸಮರ್ಪಿಸಿದ ಕಾಣಿಕೆ ಅದು. ಆದರೆ ಈಗ ಅದೇ ಮಂದಿರದ ಹುಂಡಿ ಹಣ ಮತ್ತು ದೇಣಿಗೆಯ ಮೇಲೆ ಅಪಸ್ವರ ಕೇಳಿ ಬರುತ್ತಿದೆ. ಹೌದು, ರಾಮನ ಹೆಸರಿನಲ್ಲಿ ಬಂದ ದೊಡ್ಡ ಮೊತ್ತದ ಹಣ ದುರ್ಬಳಕೆ ಆಗಿದೆ, ಅಲ್ಲಿ ಹಗರಣ ನಡೆದಿದೆ ಎಂಬ ಗಂಭೀರ ಆರೋಪ ಈಗ ದೇಶದಲ್ಲಿ ಮಾತ್ರವಲ್ಲ ವಿಶ್ವದಲ್ಲಿಯೇ ಸಂಚಲನ ಸೃಷ್ಟಿಸಿದೆ. ಶ್ರೀರಾಮ ಮಂದಿರದ ನಿಧಿಯಲ್ಲಿ ಅಕ್ರಮ ನಡೆದಿದೆ ಅಂತ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ ಅಖಿಲೇಶ್ ಯಾದವ್. ಆದರೆ ಈ ಕತೆಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲಿ. ಅಯೋಧ್ಯೆ ಹಗರಣಕ್ಕೂ ದಕ್ಷಿಣದ ಹೆಬ್ಬಾಗಿಲು ಕರ್ನಾಟಕಕ್ಕೂ ಲಿಂಕ್ ಕೊಟ್ಟಿದ್ಯಾಕೆ? ಹೌದು, ಅಯೋಧ್ಯೆಯ ಪವಿತ್ರ ಮಣ್ಣಿನಲ್ಲಿ ನಡೆದ ಕಳ್ಳತನದ ಆರೋಪದ ನಂಟು ನೇರವಾಗಿ ಕರ್ನಾಟಕಕ್ಕೆ ಲಿಂಕ್ ಮಾಡಿದ್ದಾರೆ ಅಖಿಲೇಶ್. ಯಾರು ಅಂಡರ್ ಗ್ರೌಂಡ್ ಕಿಂಗ್ ಪಿನ್ಗಳು? ತೆರೆಮರೆಯಲ್ಲಿದ್ದುಕೊಂಡೇ ಕರ್ನಾಟಕದ ಚುನಾವಣೆಗಳನ್ನು ನಿಯಂತ್ರಿಸುತ್ತಿರೋದು ಯಾರು? ಆ ಅನ್ರಿಜಿಸ್ಟರ್ಡ್ ಮಾಫಿಯಾ ಯಾವುದು? ಅಯೋಧ್ಯೆಯ ಹುಂಡಿ ದುಡ್ಡನ್ನ ದೋಚಲು ಕರ್ನಾಟಕದ ಚುನಾವಣಾ ತಂತ್ರಜ್ಞರು ಸ್ಕೆಚ್ ಹಾಕಿದ್ರಾ? ನೋಡೋಣ ಬನ್ನಿ.
ಹೌದು, ಇದೀಗ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಿಸಿ ಸಂಚಲನ ಸೃಷ್ಟಿಸುತ್ತಿದೆ. ಅದರಲ್ಲೂ ಅಖಿಲೇಶ್ ಯಾದವ್ ಆಡಿಯೋ, ಆ ಮಾತುಗಳು ಇಡೀ ದೇಶದ ರಾಜಕೀಯ ವಲಯದಲ್ಲಿ ತಲ್ಲನ್ನ ಸೃಷ್ಟಿಸಿದೆ. ಆದರೆ ಇಲ್ಲಿ ಅಖಿಲೇಶ್ ಯಾದವ್ ಒಬ್ಬನೇ ಒಬ್ಬ ವ್ಯಕ್ತಿಯ ಹೆಸರನ್ನ ನೇರವಾಗಿ ಬಹಿರಂಗಪಡಿಸಿಲ್ಲ. ಹಾಗಾದ್ರೆ ಇಲ್ಲಿ ಇಡೀ ದೇಶಕ್ಕೆ ಕಾಡುತ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಅಂದ್ರೆ ಅಖಿಲೇಶ್ ಯಾದವ್ ಗುರಿ ಇಟ್ಟಿರುವುದು ಯಾರ ಕಡೆಗೆ? ಹೌದು, ಕರ್ನಾಟಕದ ರಾಜಕೀಯದಲ್ಲಿ ತೆರೆಮರೆಯ ಚುನಾವಣಾ ಹಗರಣಗಳಲ್ಲಿ ಸದಾ ಕೇಳಿಬರುವ ಆ ಪ್ರಭಾವಿ ಬಿಗ್ ಶಾಟ್ ಯಾರು? ಉತ್ತರ ಪ್ರದೇಶದ ಮಾಜಿ ಸಿಎಂ ಬೆರಳು ತೋರಿಸುತ್ತಿರುವ ಕರ್ನಾಟಕದ ಯಾವ ರಾಜಕೀಯ ಚಾಣಕ್ಯನ ಕಡೆಗೆ? ಇದೀಗ ಇಡೀ ದೇಶದ ಮಾಧ್ಯಮಗಳ ಕಣ್ಣು ಆ ನಿಗೂಢ ವ್ಯಕ್ತಿಯ ಹುಡುಕಾಟದ ಮೇಲಿದೆ. ಒಂದು ಕಡೆ ವಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕೇಂದ್ರ ಮತ್ತು ಯುಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಮತ್ತೊಂದು ಕಡೆ ಈ ಆರೋಪಗಳನ್ನು ಮಂದಿರದ ಟ್ರಸ್ಟ್ ಮತ್ತು ಆಡಳಿತ ಪಕ್ಷದ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಇದು ಕೇವಲ ರಾಜಕೀಯ ಪ್ರೇರಿತ ಆಟ, ರಾಮ ಮಂದಿರದ ಪ್ರಾವಿತ್ಯತೆಗೆ ಧಕ್ಕೆ ತರುವ ಷಡ್ಯಂತ್ರ ಅಂತ ತಿರುಗೇಟು ನೀಡಲಾಗಿದೆ. ಆದರೆ ಈ ರಾಜಕೀಯ ಕೆಸರರ ಚಾಟದ ನಡುವೆ ಸಾಮಾನ್ಯ ಭಕ್ತರು ಮಾತ್ರ ದಿಗ್ಭ್ರಮೆಗೊಂಡಿದ್ದಾರೆ. ತಾವಿಟ್ಟ ನಂಬಿಕೆಗೆ ದ್ರೋಹವಾಗ್ತಿದೆಯಾ ಅನ್ನೋ ಆತಂಕ ಭಕ್ತರದ್ದಾಗಿದೆ. ಅಖಿಲೇಶ್ ಯಾದವ್ ಮಾಡಿರುವ ಈ ಗಂಭೀರ ಆರೋಪ ಕೇವಲ ರಾಜಕೀಯ ಹೇಳಿಕೆಯಾಗಿ ಉಳಿಯುತ್ತಾ ಅಥವಾ ಇದರ ಹಿಂದೆ ನಿಜವಾಗಿಯೂ ಕರ್ನಾಟಕದ ಅಂಡರ್ ಗ್ರೌಂಡ್ ನಾಯಕರ ಕೈವಾಡವಿದೆಯಾ? ಕೋಟಿ ಕೋಟಿ ಹಣದ ದುರ್ಬಳಕೆಯ ಈ ದೂರಿನ ಅಸಲಿಯತ್ತೇನು? ಯಾರು ಆ ಅನಾಮಧೇಯ ಸೂತ್ರಧಾರೆ? ಇಂಥ ಹಲವು ಪ್ರಶ್ನೆಗಳು ಕಾಡುತ್ತಿವೆ. ಅಯೋಧ್ಯೆಯ ಪವಿತ್ರ ಭೂಮಿಯಿಂದ ಸಿಡಿದ ಹೊಸ ಬಾಂಬ್ ದೇಶದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ರಾಮ ಮಂದಿರ ಕಾಣಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಮೊದಲು ಧ್ವನಿ ಎತ್ತಿದ್ದ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಈಗ ಆಡಳಿತಾರೂಢ ಬಿಜೆಪಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪದ ಮಿಸೈಲ್ ಲಾಂಚ್ ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಅಖಿಲೇಶ್ ಯಾದವ್ ಬಿಜೆಪಿ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರ ನಂಬಿಕೆ ಮತ್ತು ಶ್ರದ್ಧೆಯ ಪ್ರತೀಕವಾಗಿರೋ ರಾಮ ಮಂದಿರದ ದೇಣಿಗೆಯಲ್ಲಿ ಕಳ್ಳತನ ನಡೆದಿದೆ. ಬಿಜೆಪಿ ದೇಶಕ್ಕಿಂತ ದೇಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಿ ಕೋಟ್ಯಾಂತರ ಜನರ ಧಾರ್ಮಿಕ ನಂಬಿಕೆಗೆ ದ್ರೋಹ ಬಗೆದಿದೆ ಎಂದು ಅಖಿಲೇಶ್ ಗುಡುಗಿದ್ದಾರೆ. ಅಯೋಧ್ಯೆಯ ಮಂದಿರದ ದೇಣಿಗೆ ಕಳ್ಳತನದ ನಂಟು ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ದಕ್ಷಿಣದ ರಾಜ್ಯ ಕರ್ನಾಟಕದವರೆಗೂ ಬಂದು ತಲುಪಿದೆ. ಹೀಗೆಂದು ನಾವು ಹೇಳುತ್ತಿಲ್ಲ, ಅಯೋಧ್ಯೆಯ ಜನರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಅಖಿಲೇಶ್ ಹೊಸ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಕೋಟಿ ಕೋಟಿ ಜನರ ಶ್ರದ್ಧೆಯ ಸಂಕೇತವಾಗಿದ್ದ ಆ ಪವಿತ್ರ ಮಂದಿರದ ದೇಣಿಗೆಯಲ್ಲಿ ಈಗ ಕಳಂಕದ ನೆರಳು ಬಿದ್ದಿದೆ. ಹೌದು, ಪ್ರಾಥಮಿಕ ತನಿಖಾ ವರದಿಯಿಂದ ಈಗ ಅತ್ಯಂತ ಆಘಾತಕಾರಿ ಸತ್ಯವೊಂದು ಹೊರಬಿದ್ದಿದೆ. ಭಕ್ತರು ಭಕ್ತಿಯಿಂದ ನೀಡಿದ ಕಾಣಿಕೆಯಲ್ಲಿ ಭಾರೀ ಲೂಟಿ ನಡೆದಿರುವುದು ಈಗ ದೃಢಪಟ್ಟಿದೆ. ಯಾರಿಗೆ ಹೋಗಿದೆ ಈ ಹಣ? ಪವಿತ್ರ ಕಾರ್ಯದ ಹೆಸರಲ್ಲಿ ನಡೆದ ಆ ಕಪ್ಪು ಆಟವೇನು? ಭಕ್ತರ ನಂಬಿಕೆಯನ್ನ ಅಡವಿಟ್ಟು ಕೋಟಿ ಕೋಟಿ ರೂಪಾಯಿಗಳನ್ನು ಹೇಗೆ ದೋಚಲಾಗಿದೆ? ದೇಣಿಗೆ ಸಂಗ್ರಹದ ಹೆಸರಿನಲ್ಲಿ ನಡೆದ ಈ ವ್ಯವಸ್ಥಿತ ವಂಚನೆಯ ಜಾಲ ಎಷ್ಟು ದೊಡ್ಡದಿದೆ? ನೋಡೋಣ ಬನ್ನಿ. ಶ್ರೀರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಿಸಿ ಕೇಳಿಬರುತ್ತಿರುವ ಆರೋಪಗಳು ಸಾಮಾನ್ಯವಾದದ್ದಲ್ಲ. ಶ್ರೀರಾಮ ಮಂದಿರಕ್ಕೆ ಸಂದ ದೇಣಿಗೆಯಲ್ಲಿ ಬರೋಬ್ಬರಿ 1 ಕಿಲೋ 250 ಗ್ರಾಂ ಚಿನ್ನ, 70 ಕೆಜಿ ಬೆಳ್ಳಿ ಮತ್ತು 200 ಕೋಟಿ ರೂಪಾಯಿ ನಗದು ಹಣ ದುರುಪಯೋಗವಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ದೇಗುಲ ಟ್ರಸ್ಟ್ನ ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೇ ಸೇರಿ ಈ ಮಹಾ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಭಕ್ತರು ಭಕ್ತಿಯಿಂದ ಕೊಟ್ಟ ಹಣ ದೇವರ ಕಾರ್ಯಕ್ಕೆ ಬಳಕೆಯಾಗಬೇಕಿದ್ದ ಚಿನ್ನ, ಬೆಳ್ಳಿ ಭ್ರಷ್ಟರ ಪಾಲಾಯಿತೆ ಎಂಬ ಅನುಮಾನ ಕಾಡುತ್ತಿದೆ. ದಿನಾಂಕ ನೆನಪಿಟ್ಟುಕೊಳ್ಳಿ, 2021 ಜನವರಿ 26 ಗಣರಾಜ್ಯೋತ್ಸವದ ದಿನ ಸಿಂಧಿ ಸಮುದಾಯದ ಹೆಮ್ಮೆಯ ಪ್ರತೀಕವಾಗಿ ತಲಾ 1 ಕೆಜಿಯ ತೂಕದ ಬರೋಬ್ಬರಿ 200 ಬೆಳ್ಳಿ ಗಟ್ಟಿಗಳನ್ನು ಅಯೋಧ್ಯೆಗೆ ಕೊಂಡೊಯ್ದು ಶ್ರೀರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರಿಗೆ ಖುದ್ದಾಗಿ ಹಸ್ತಾಂತರಿಸಲಾಗಿತ್ತು. ಆದರೆ ಅಂದು ದೇಣಿಗೆ ಸ್ವೀಕರಿಸಿದ ಅಧಿಕಾರಿಗಳು ಯಾವುದೇ ಅಧಿಕೃತ ರಸೀದಿಯನ್ನ ನೀಡಿರಲಿಲ್ಲ.
1989 ಅಯೋಧ್ಯೆಯ ರಾಮ ಮಂದಿರ ಆಂದೋಲನ ಕೇವಲ ಒಂದು ಧಾರ್ಮಿಕ ಚಳುವಳಿಯಾಗಿರಲಿಲ್ಲ. ಅದು ದೇಶಾದ್ಯಂತ ಕೋಟ್ಯಾಂತರ ಹೃದಯಗಳಲ್ಲಿ ಕಿಚ್ಚು ಹೊತ್ತಿಸಿತ್ತು. ದೇಶದ ಮೂಲೆ ಮೂಲೆಯ ಹಳ್ಳಿಗಳಿಂದ, ಬಡವರ ಗುಡಿಸಲುಗಳಿಂದ ಅಯೋಧ್ಯೆಗೆ ಕೇವಲ ಇಟ್ಟಿಗೆಗಳನ್ನು ಮಾತ್ರ ಬರಲಿಲ್ಲ. ಆ ಇಟ್ಟಿಗೆಗಳ ಜೊತೆ ಬಂದಿದ್ದು ಗ್ರಾಮೀಣ ಸಾಮಾನ್ಯ ಭಕ್ತರ ಬೆವರಿನ ದುಡಿಮೆ. ಅಂದು 5 ರೂಪಾಯಿ, 10 ರೂಪಾಯಿ, 1 ರೂಪಾಯಿಯನ್ನು ದೊಡ್ಡ ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.